ಕೇವಲ ನನಗಷ್ಟೇ ತೃಪ್ತಿ ಅಲ್ಲ, ಸಾಮಾನ್ಯ ವ್ಯಕ್ತಿಗೆ ಎಲ್ಲ 8 ಮತಕ್ಷೇತ್ರದ ನಮ್ಮ ಕಾರ್ಯಕರ್ತರಿಗೆ ಸಾಮಾನ್ಯರಿಗೆ ಬಹಳಷ್ಟು ತೃಪ್ತಿ ತಂದಿದೆ. ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಪಾರ್ಟಿ ಅಭಿಮಾನಿಗಳು, ಮೋದಿಜಿಯವರ ಅಭಿಮಾನಿಗಳು ಈ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡಿದ್ದಾರೆ. ನನಗೆ ಕಮ್ಸೆ ಕಮ್ ಒಂದು 1000 ಫೋನ್ ಬಂದವು. ನಾನು ಏನು ಹೇಳ್ತಾರೆ ಅಂದರೆ, ಸರ್ ಚಿಂತೆ ಮಾಡಬೇಡ್ರಿ ಸರ್, ನೀವು ಗೆದ್ದಿರಿ, ನೀವು ಅವ್ರು ಟೆನ್ಷನ್ ತೊಗೋಬೇಡ್ರಿ ಅಂತೇಳಿ ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ. ನಿಮಗೂ ಗೊತ್ತಿ, ನಿಮಗೂ ಫೋನ್ ಬಂದಿರ್ಬೇಕು ಭಾಳ ಜನ. ಬಟ್ ನನಗನ್ಕೆ ಭಾಳ ಜನ ಫೋನ್ ಮಾಡಿದ್ದಾರೆ. ಎಲ್ಲ ಅಕ್ರಾಸ್ ಎಲ್ಲ ಎಜುಕೇಟೆಡ್, ಅನ್ಎಜುಕೇಟೆಡ್, ಕಾಮನ್ ಮ್ಯಾನ್, ಎಲ್ಲ ಸಮಾಜದವರು, ಈವನ್ ಮೈನಾರಿಟಿ ಜನರು ಕೂಡ. ನಿನ್ನೆ ನಾನು ಭಾಳ ಸಂತೋಷದ ಸುದ್ದಿ ನಿಮಗೆ ಶೇರ್ ಮಾಡಬೇಕಂತ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ನಾನು ದರ್ಗಾ ಏರಿಯಾದಾಗ, ಮುಸ್ಲಿಂ ಏರಿಯಾದಾಗ, ರೋಜಾ ಏರಿಯಾದಾಗ, ಆ ಏರಿಯಾದಾಗ ಒಂದು ನನ್ನ ಕಾವಿ ಶಾಲು ಮತ್ತು ಕಾರ್ ಮೇಲೆ ಭಾರತೀಯ ಜನತಾ ಪಾರ್ಟಿ ಫ್ಲಾಗ್. 5 ವರ್ಷದ ಹಿಂದೇನೂ ನಾನು ಚುನಾವಣೆ ದಿವಸ, ವೋಟ್ ಆಗೋ ದಿವಸ ನಾನು ಅದು ಅಲ್ಲಿ 7 ಗುಂಬಜ್ದಿಂದ ಒಳಗೆ ಹೋದರೆ ನನಗೆ ಜನರು ತಡೆದಿದ್ರು. ಸರ್ यहाँ पे कोई आज तक बीजेपी का झंडा लेके नहीं आया, आप झंडा निकालो. ಮಾರ್ಟಿನ್ ಅಂತ SP ಇದ್ರು, ಅವರು ನನ್ನ ಕಾರ್ ಮೇಲೆ ಇದು ಸರ್ ಆಪ್ ಮತ್ ಜಾವುದರ ಅಂತಂದರು. ಆದರೂ ಕೂಡ ಒಂದು ಭಾರತೀಯ ಜನತಾ ಪಾರ್ಟಿ झंडा ತೊಗೊಂಡು ಜೊತೆಗೆ ಒಳಗಡೆ ಹೋಗಿ ವೋಟ್ ಹಾಕ್ಸ್ತೀವಿ. ಆದರೆ ಈ ಸಲ ಮತ್ತೆ ನಾನು ಒಂದು ಶಾಲ್, ನಮ್ಮ ಕಾವಿ ಬಣ್ಣದ ಶಾಲ್ ತೊಗೊಂಡು ಕಮ್ಸೆ ಕಮ್ 50ರಿಂದ 80 ಮತಗಟ್ಟೆಗೆ ಹೋಗಿದ್ದೆ. ಯಾವ ಒಬ್ಬ ಮುಸ್ಲಿಂ ಮೈನಾರಿಟಿಯವರು ಕೂಡ ಅದನ್ನು ಅಪೋಸ್ ಮಾಡಲಿಲ್ಲ. ನನಗೆ ಎಲ್ಲರೂ ಒಂದೇ ಸಾಬ್ ಹೆಂಗಂತ ಇದ್ರು, ಎಲ್ಲರೂ ಹಿಂಗಂತ ಇದ್ರು. ಎಲ್ಲಿ ಹೋದರೂ ಕೂಡ ಅಂದರೆ ಜನರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮೋದಿಯವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಂಟೈರ್ ಹಾಟ್ ಏರಿಯಾ ಅಂತೀವಿ ನಾವು, ಎಲ್ಲ ಇದ್ರ ಎಲ್ಲಿ ಒಂದು ಯಾವುದೂ ಗಲಾಟೆ ಆಗಲಿಲ್ಲ. ಭಾಳ ಪ್ರೀತಿಯಿಂದ, ಒಳ್ಳೆಯ ರೀತಿಯಿಂದ ಎಲೆಕ್ಷನ್ ಆಗಿದೆ. ಭಾಳಷ್ಟು ತೃಪ್ತಿ ತಂದಿದೆ. ಸ್ವಲ್ಪ ಅಲ್ಲ, ಭಾಳಷ್ಟು ತೃಪ್ತಿ ತಂದಿದೆ. ಆ ತೃಪ್ತಿಗೆ ಲಿಮಿಟ್ ಇಲ್ಲ, ಅಷ್ಟು ನಾವು ಖುಷಿಯಲ್ಲಿದ್ದೀವಿ ನಾವು. ಯಾಕೆಂದರೆ ಇವತ್ತು ನಾನು ಹೇಳಬೇಕಾಗ್ತದೆ, ಇಟ್ ಇಸ್ ಓಪನ್ ಸೀಕ್ರೆಟ್. ಯಾರು ಬೇಕಾದವ್ರಿಗೆ ಕೇಳ್ರಿ, ಇವತ್ತು ಕಾಂಗ್ರೆಸ್ ಪಾರ್ಟಿಯವರು 300, 400, 500 ವೋಟಿಗೆ ದುಡ್ಡು ಕೊಟ್ಟಿದ್ದಾರೆ. ಜನರು ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲರ ಫೋನ್ ಸಾಹೇಬ್ರೆ ದುಡ್ಡು ಭಾಳ ಅನ್ಸ್ತಾರಿದ್ದಾರೆ ಕಾಂಗ್ರೆಸ್ದವರು ಅಂತ ಹೇಳಿ ಪ್ರತಿಯೊಬ್ಬರು ಹೇಳಿದ್ದಾರೆ. ಆದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ದೇಶಕ್ಕಾಗಿ, ಮೋದಿಗಾಗಿ ಇವತ್ತು ಜನರು ಭಾರತೀಯ ಜನತಾ ಪಾರ್ಟಿ ವೋಟ್ ಹಾಕಿದ್ದಾರೆ. ಬೂತ್ ವೈಸ್ ಲೆಕ್ಕ ಹಾಕೊಂಡಿದ್ದೀವಿ, ಜಿಲ್ಲಾ ಪಂಚಾಯತ್ ಅವರು ಲೆಕ್ಕ ಹಾಕೊಂಡಿದ್ದೀವಿ, ತಾಲೂಕು ಅವರು ಲೆಕ್ಕ ಹಾಕೊಂಡಿದ್ದೀವಿ. ಎಲ್ಲ ರೀತಿಯಲ್ಲಿ ನಾವು ಮೇಲಿದ್ದೀವಿ. ಈವನ್ ಗುಲ್ಬರ್ಗ ನಾರ್ತ್ದಾಗ ಇವತ್ತು ಮಾರ್ಜಿನ್ ಕಡಿಮೆ ಆಗ್ತದೆ. ಮೊದಲು 40-50 ಸಾವಿರ ಬರ್ತಿತ್ತು, ಹೋದ ಸಲ 30 ಸಾವಿರ ಬಂದು, ಈ ಸಲ 10ರಿಂದ 20 ಸಾವಿರಕ್ಕಿಂತ ಜಾಸ್ತಿ ಮಾರ್ಜಿನ್ ಅವ್ರು ತೊಗೊಳ್ಳಲ್ಲ. ಬಟ್ ಅವ್ರು ಲೀಡ್ ಆಗ್ತದೆ ನಾರ್ತ್ದಾಗ ಒಂದು. ಅದು ಉಳ್ಕಿದ್ದು ಬಿಟ್ಟು ಎಲ್ಲ ಕ್ಷೇತ್ರದಾಗ ನಾವು ಲೀಡ್ ಆಗ್ತೀವಿ. ಎಲ್ಲ ನಾರ್ತ್, ಕಲಬುರಗಿ ನಾರ್ತ್ನು ಈಕ್ವಲ್ ಆಗ್ಬೋದು. 10ರಿಂದ 10 ಸಾವಿರ ಅವ್ರ ಮ್ಯಾಗ್ ತೊಗೋಬೋದು, 20 ಸಾವಿರಕ್ಕಿಂತ ಜಾಸ್ತಿ ಮ್ಯಾಗ್ ತೊಗೊಳ್ಳಲ್ಲ. ಅದು ಒಂದು ಕ್ಷೇತ್ರ ಬಿಟ್ಟರೆ ನಾವು ಬಾಕಿ 7 ಕ್ಷೇತ್ರದಲ್ಲಿ ನಾವು ಲೀಡ್ ತೊಗೋತಾ ಇದ್ದೀವಿ. ಇವತ್ತು ನೀವು ನೋಟ್ ಮಾಡ್ಕೊಂಡು ತೋರಿದ್ರೆ ನಾ 5ನೇ ತಾರೀಕು ಬಗ್ಗೆ ಮಾತಾಡ್ತೀನಿ. ಇದ್ರ ಬಗ್ಗೆ ನೋಡ್ರಿ, ನನ್ನ ಪ್ರಕಾರ ನನ್ನ ಕ್ಯಾಲ್ಕುಲೇಷನ್ 50 ಸಾವಿರದಿಂದ 1 ಲಕ್ಷ. ಆದರೆ ಜನರ ಪ್ರಕಾರ 1.5ರಿಂದ 2 ಲಕ್ಷ ಇರ್ತದೆ. ದಿಸ್ ಇಸ್ ದ ಡಿಫರೆನ್ಸ್. ನೋಡ್ರಿ, ನಾನು ದುಃಖ ಆಗ್ತದೆ, ತ್ರಾಸ ಆಗ್ತದೆ, ಬ್ಯಾನಿ ಆಗ್ತದೆ. ನಾನು ಮತಗಟ್ಟೆಗೆ ಹೋಗಿದ್ದೆ, ಪೋಲಿಂಗ್ ಆಫೀಸ್ಗೆ ಹೋಗಿದ್ದೆ. ಶೀಟ್ ಬಿಲ್ಡಿಂಗಲ್ಲಿ ಬೆವರ್ತಾ ಇದ್ದಾರೆ ಜನರು. ಸೀನಿಯರ್ ಸಿಟಿಸನ್ ಕ್ಯೂನಾಗಿ ನಿಂತಾರೆ 3-4 ತಾಸು. ಇದು ಸಣ್ಣ ಮಾತಲ್ಲ. ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಥಿಂಗ್, ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ ವಿಟ್ ಹ್ಯಾಸ್ ಹ್ಯಾಪನ್ ಇನ್ ಗುಲ್ಬರ್ಗ. ಅಷ್ಟು ಜಿದ್ದಿಲ್ಲ ಎಲೆಕ್ಷನ್ ಮಾಡಿದ್ರು ಜನರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣದಾಗ ಹೇಳ್ತಿದ್ರು, ಶೇಡ್ ತೀರ್ಸ್ಕೋಬೇಕು. ನಾವು ಹೋದ ಸಲ ಸೋತೀವಿ, ಶೇಡ್ ತೀರ್ಸ್ಕೋಬೇಕಂತಾರೆ. ಯಾಕೆ ಶೇಡ್ ರೀ? 9 ಸಲ ನಿಮ್ಮ MLA ಮಾಡ್ಯಾರ, 2 ಸಲ MP ಮಾಡ್ಯಾರ, 9 ಸೋತಿದ್ರೆ ಶೇಡ್ ತೀರ್ಸ್ಕೊಳ್ತೀವಿ ಅಂತ ನಾವು ಹೇಳಿದ್ದೀವಿ. ಜನರಿಗೆ ಅರಿವಾಗಿದೆ.
ಇವತ್ತು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಜನರು ಓಟ್ ಹಾಕಿದ್ದಾರೆ. ಎಲ್ಲ ಬೂತಲ್ಲಿ ನಮ್ಮ ಲೀಡ್ ಇದೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.